ಹದ್ದಿಗೆ ಆಯಸ್ಸು ಎಷ್ಟು ಅಂದರೆ 40+30 ಅಂತ ಹೇಳ್ತಾರೆ. 40ನೇ ವಯಸ್ಸಿನಲ್ಲಿ ವಯಸ್ಸಾದಂಗೆ ಮುದಿಯಾದಂಗೆ ಆಗೋಗುತ್ತೆ. ಕೆಲಸ ಮಾಡೋಕ್ಕಾಗಲ್ಲ, ಏನೋ ತಿನ್ನೋಕ್ಕಾಗಲ್ಲ. ಅದಕ್ಕೆ ಎರಡೇ ಆಪ್ಷನ್ನು: ಸಾಯಬೇಕು, ಇಲ್ಲ ಅದು ತನ್ನ ಇಡೀ ಒಂದು ದೊಡ್ಡ ಕೊಕ್ಕನ್ನು ಬಂಡೆಗೆ ಉಜ್ಕೊಂಡು ಕಿತ್ತಾಕೊಳ್ಳುತ್ತೆ. ಅದಾದಮೇಲೆ ಹೊಸ ಕೊಕ್ಕು ಹುಟ್ಟುತ್ತೆ. ಹುಟ್ಟಿದ ಮೇಲೆ ಫಸ್ಟ್ ಕೆಲಸ ಏನು ಮಾಡುತ್ತೆ? ತನ್ನ ರೆಕ್ಕೆ ಪುಕ್ಕ ಎಲ್ಲ ಕಿತ್ಕೊಳ್ಳುತ್ತೆ. ಮುದಿಯಾದದ್ದೆಲ್ಲ ಹೊಟ್ಟೋಗುತ್ತೆ. ಹೊಸ್ದಾಗಿ ರೆಕ್ಕೆ ಪುಕ್ಕ ಬರ್ತದೆ. ಆಹಾರಾಟ ಮಾಡುವುದನ್ನು ರೀಬರ್ತ್ ಆಫ್ ಎನ್ ಈಗಲ್ ಅಂತ ಕರೀತಾರೆ. ಸ್ನೇಹಿತರೆ ನಮಸ್ಕಾರ, ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ವ್ಯಕ್ತಿತ್ವ ವಿಕಸನ ಕ್ಷೇತ್ರದಲ್ಲಿ ಕಳೆದ 30 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಇಡೀ ನನ್ನ ಅನುಭವನೆಲ್ಲ ಸೇರಿಸಿ ಒಂದು 3 ವರ್ಷ ವರ್ಕ್ ಮಾಡಿಬಿಟ್ಟು ವ್ಯಕ್ತಿತ್ವ ಪರಿವರ್ತನೆ ಅಂತ ಒಂದು ಪುಸ್ತಕ ಬರೆದ್ಬಿಟ್ಟೆ. 17 ಪುಸ್ತಕ ಬರೆದಿದ್ದೀನಿ. ನನ್ನ ಪ್ರಕಾರ ನನ್ನ ಮಾಸ್ಟರ್ ಪೀಸ್ ಇದುವರೆಗೆ ಯಾವುದು ಅಂದರೆ ಇದು ಅಂತ ಹೇಳ್ತಾನೆ. ಯಾಕೆ ಅಂದರೆ 36 ಮೆಟ್ಟಿಲು ಕೊಟ್ಟಿದ್ದೀನಿ. ಎತ್ತರಕ್ಕೆ ಏರೋದಕ್ಕೆ 36 ಮೆಟ್ಟಿಲು. ನಿಮ್ಮ ಬದುಕು ಬದಲಿಸಬಲ್ಲ ಕೃತಿ ಅಂತ ನಾನು ಹೇಳ್ಬೇಕಾದ್ರೆ ನನಗೆ ಎಷ್ಟು ಧೈರ್ಯ ಇರಬೇಕಲ್ವ. ಈ ಪುಸ್ತಕ ಓದಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. 36 ಪಾಯಿಂಟಲ್ಲಿ 1 ಪಾಯಿಂಟ್ ನೀವು ಫಾಲೋ ಮಾಡಿದ್ರು ನಿಮ್ಮ ಲೈಫ್ ಚೇಂಜ್, ಅಷ್ಟು ಗ್ಯಾರಂಟಿ ನನಗೆ. ಹಾಗಾದ್ರೆ ನಿಮ್ಗೇನೋ ಕುತೂಹಲ ಬರ್ತಾ ಇದೆ. ಹದ್ದಿಂದು ಎಷ್ಟೊಂದು ಕಥೆಗಳಿದೆ, ಅದರಲ್ಲಿ ಒಂದು ಕಥೆ ನಿಮ್ಗೆ ಈಗ ಹೇಳ್ತಾ ಇದ್ದೀನಿ. ಏನಂದ್ರೆ, ಹದ್ದಿಗೆ ಆಯಸ್ಸು ಎಷ್ಟು ಅಂದರೆ 40+30 ಅಂತ ಹೇಳ್ತಾರೆ. ಕಾರಣ ಏನಂದರೆ, 40ನೇ ವಯಸ್ಸಿನಲ್ಲಿ ವಯಸ್ಸಾದಂಗೆ ಮುದಿಯಾದಂಗೆ ಆಗೋಗುತ್ತೆ. ತನ್ನ ಕೊಕ್ಕು ಕೆಲಸ ಮಾಡೋಕ್ಕಾಗಲ್ಲ, ಏನೋ ತಿನ್ನೋಕ್ಕಾಗಲ್ಲ. ಅದಕ್ಕೆ ಎರಡೇ ಆಪ್ಷನ್ನು: ಸಾಯಬೇಕು, ಇಲ್ಲ ಒಂದು 150 ದಿನ ಉಪವಾಸ ಇದ್ದು ಆ ಕೊಕ್ಕನ್ನು ಕಿತ್ತಾಕಬೇಕು. ಸಾಮಾನ್ಯವಾಗೆಲ್ಲ ಹದ್ದುಗಳು ಏನು ಮಾಡ್ತವೆ ಅಂದರೆ, ಹೋಗ್ತವೆ ಬಂಡೆ ಹತ್ರ ಕೊಕ್ಕನ್ನ ಕಿತ್ತಾಕೊಂಡು, ಎಷ್ಟು ನೋವಲ್ಲ ನಮಗೆ. ನಾವೊಂದು ಅಲ್ಲಿ ನೋವು ಬಂದರೆ ಎಷ್ಟು ಒದ್ದಾಡ್ತೀವಿ. ಅದು ತನ್ನ ಇಡೀ ಒಂದು ದೊಡ್ಡ ಕೊಕ್ಕನ್ನು ಬಂಡೆಗೆ ಉಜ್ಕೊಂಡು ಕಿತ್ತಾಕೊಳ್ಳುತ್ತೆ. 150 ದಿನ ಹಸ್ಕೊಂಡಿರುತ್ತೆ. ಅದಾದಮೇಲೆ ಹೊಸ ಕೊಕ್ಕು ಹುಟ್ಟುತ್ತೆ. ಹುಟ್ಟಿದ ಮೇಲೆ ಫಸ್ಟ್ ಕೆಲಸ ಏನು ಮಾಡುತ್ತೆ? ತನ್ನ ರೆಕ್ಕೆ ಪುಕ್ಕ ಎಲ್ಲ ಕಿತ್ಕೊಳ್ಳುತ್ತೆ. ಮುದಿಯಾದದ್ದೆಲ್ಲ ಹೊಟ್ಟೋಗುತ್ತೆ. ಹೊಸ್ದಾಗಿ ರೆಕ್ಕೆ ಪುಕ್ಕ ಬರ್ತದೆ. ಅದಾದಮೇಲೆ ತಿನ್ನುತ್ತೆ. ಅದಾದಮೇಲೆ ಹಾರಾಟ ಮಾಡುತ್ತೆ. ಅದನ್ನು ಆಹಾರಾಟ ಮಾಡುವುದನ್ನು ರೀಬರ್ತ್ ಆಫ್ ಎನ್ ಈಗಲ್ ಅಂತ ಕರೀತಾರೆ. ಅಂದರೆ ಆ ಒಂದು ಹದ್ದಿನ ಮರುಹುಟ್ಟು ಆಗ್ತದೆ. ಈಗ ನಾವು ಆಲೋಚನೆ ಮಾಡ್ಕೊಳ್ಳೋಣ. ನಮಗೂ ಕೋವಿಡ್ ಬಂತು. ನಮ್ಮದು ಯಾವುದೋ ಒಂದು ಕೆಲಸ ಸೇರಿಕೊಂಡೋ ಏನೋ ಇದಾಯಿತು, ಬೇಜಾರಾಯಿತು. ಅಥವಾ ಯಾರನ್ನೋ ಸಂಬಂಧ ಮಾಡ್ಕೊತೀವಿ, ಯಾರನ್ನೋ ಮದುವೆ ಆಗ್ತೀವಿ, ಇನ್ನೊಂದು ಹೆಚ್ಚು ಕಡಿಮೆ ಆಗ್ತದೆ. ಅಥವಾ ಕೆಲವ್ರದ್ದು ಸುಲಲಿತವಾಗಿರ್ತದೆ. ಆದರೂ ಯಾವುದೋ ಒಂದು ಕ್ಷೇತ್ರದಲ್ಲಿ ನಾವು ಜಡ್ಗಟ್ಟಿಬಿಟ್ಟಿರ್ತೀವಿ, ಹದ್ದಿನ ಥರ ಆಗಿಬಿಟ್ಟಿರ್ತೀವಿ. ಆ ಥರ ಆಗಬಾರ್ದು ಅಂದರೆ ನಾವು ಹದ್ದಿನ ರೀತಿಯಲ್ಲಿ ಕಷ್ಟಪಟ್ಟು ಏನೋ ಒಂದು ಕಲಿತು, ಅದು ಜ್ಞಾನ ಆಗ್ಬೋದು, ಕೌಶಲ್ಯ ಆಗ್ಬೋದು, ಅಥವಾ ನನ್ನ ಮನೋಭಾವದಲ್ಲಿ ಬದಲಾವಣೆಗಳಾಗ್ಬೋದು, ನಾನು ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೇವೆ. ಈಗ ನಿಮಗೆ ಕುತೂಹಲ ಆಗ್ತಾ ಇರುತ್ತೆ, ಜಯಪ್ರಕಾಶ್ ಅವರು ಏನು ಹೇಳಿರ್ಬೋದು ಈ 36 ಪಾಯಿಂಟ್ ಅಂತ. ಆ ಬರೀ ಟೈಟ್ಲ್ ಹೇಳಿಬಿಟ್ರೇ ನಿಮಗೆ ಈ ಪುಸ್ತಕ ತೊಗೊಂಡು ಓದ್ಬಿಡ್ಬೇಕು ಅಂತ ಅನಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅಥವಾ ಈ 36 ಪಾಯಿಂಟಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯಿತು? ಕಾಮೆಂಟ್ ಮಾಡಿದ್ರು ತಾನೇ ನಮ್ಗಳಿಗೆ ಗೊತ್ತಾಗುತ್ತೆ. ಏನಂತೀರಾ? ಕಾಮೆಂಟ್ ಮಾಡಿ. ಮೊದಲನೇದು, ಅಶಿಸ್ತಿನಿಂದ ಶಿಸ್ತಿನೆಡೆಗೆ. ಪದದಲ್ಲಿ ಅರ್ಥ ಆಗುತ್ತಲ್ಲ, ಅಶಿಸ್ತು ಬಿಡಿ, ಶಿಸ್ತು ಕಡೆಗೆ ಹೋಗಿ. ಪ್ರಶ್ನೆಗಳಿಂದ ಉತ್ತರಗಳೆಡೆಗೆ. ನೀವೇನಾದರೂ ಪ್ರಶ್ನೆ ಕೇಳ್ಕೊಂಡ್ರೆ ತಾನೇ ಉತ್ತರ ಸಿಗೋದು. ನಿಮಗೆ ನೀವು ಪ್ರಶ್ನೆ ಕೇಳ್ಕೊಳ್ಳಿ, ಅಥವಾ ಎಕ್ಸ್ಪರ್ಟ್ಸಿಂದ ಪ್ರಶ್ನೆಗಳನ್ನು ಕೇಳಿ. ನಿಮ್ಮ ಜೀವನದಲ್ಲಿ ನೀವು ಉದ್ಧಾರ ಆಗ್ತೀರಿ. ಆರಾಮ ವಲಯದಿಂದ ಪ್ರಯತ್ನದ ವಲಯದೆಡೆಗೆ. ಕಂಫರ್ಟ್ ಝೋನ್ ಟು ಎಫರ್ಟ್ ಝೋನ್. ಯಾವಾಗಲೂ ಕಂಫರ್ಟಾಗಿ ಆರಾಮಾಗಿ ಇದ್ಬಿಟ್ರೆ ಆಗುತ್ತಾ ಜೀವನದಾಗೆ? ಆಗೋದಿಲ್ಲ. ಅನುಪಯುಕ್ತತೆಯಿಂದ ಉಪಯುಕ್ತತೆ ಎಡೆಗೆ. ನೋ ಒನ್ ಇಸ್ ಯೂಸ್ಲೆಸ್ ಇನ್ ದಿಸ್ ವರ್ಲ್ಡ್, ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಯೂಸ್ಲೆಸ್ ಯಾರು ಇಲ್ಲ, ಯೂಸ್ಡ್ ಲೆಸ್. ನಾವೆಲ್ಲ ಕಡಿಮೆ ಯೂಸ್ ಮಾಡ್ತಾ ಇರ್ತೀವಿ, ಅದರಲ್ಲಿ ಮನಸ್ಸನ್ನು ಜಾಸ್ತಿ ಚೆನ್ನಾಗಿ ಯೂಸ್ ಮಾಡಿ ಅಂತ. ಶಕ್ತಿಹೀನತೆಯಿಂದ ಶಕ್ತಿಯುತರಾಗುವೆಡೆಗೆ. ನನಗೇನು ಪವರ್ ಇಲ್ಲ ಸರ್, ಶಕ್ತಿ ಇಲ್ಲ. ನಾನು ಬರೀ ಬರವಣಿಗೆ ಪವರಿಂದ ಒಂದು 5-6 ಕೆಲಸ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ನನ್ನ ಸಂದರ್ಭ ಅಂದರೆ ನನ್ನ ಮಾತು ಶಕ್ತಿಯಾಗಬಲ್ಲದು, ನನ್ನ ಬರವಣಿಗೆ ಶಕ್ತಿಯಾಗಬಲ್ಲದು, ನನ್ನ ಚಿಂತನ ಶಕ್ತಿಯಾಗಬಲ್ಲದು.
ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ. ಕನಸುಗಳಿಂದ ಗುರಿಗಳೆಡೆಗೆ. ಕನಸು ಕಂಡ್ರೆ ತಾನೇ ಗುರಿ ಕಾಣೋದು ಅಲ್ವಾ? ಕನಸುಗಳಿಂದ ಗುರಿಗಳೆಡೆಗೆ ಕನ್ವರ್ಟ್ ಮಾಡ್ಕೋಬೇಕು. ಎಲ್ಲರೂ ಕನಸು ಕಾಣ್ತಾರೆ. ಸಿದ್ಧತೆಯಿಂದ ಸಾಧನೆಯೆಡೆಗೆ. ಓಕೆ, ಸ್ವೆಟ್ ಆರ್ ಬ್ಲೀಡ್ ಅಂತ ಮಿಲ್ಟ್ರಿನಲ್ಲಿ ಹೇಳ್ತೀವಿ. ಬೆವ್ರು ಹರಿಸಿ ಇಲ್ಲದೆ ಇದ್ದರೆ ರಕ್ತ ಸುರಿಸ್ಬೇಕಾಗ್ತದೆ ಅಂತ. ನೀವು ಎಷ್ಟು ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತೀರಿ. ಈಗ ನೋಡಿ, ನಾನು 30-40 ವರ್ಷದಿಂದ ಮಾತಾಡ್ತಾ ಇದ್ದೀನಿ, ಸುಲಲಿತವಾಗಿ ಮಾತಾಡ್ತೀನಿ. ದೂರದರ್ಶನದ ಒಂದು 25 ವರ್ಷ ಸಂದರ್ಶನ ಮಾಡ್ತಾ ಇದ್ದೆ, ಒಂದು 10 ವರ್ಷ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡ್ತಾ ಇದ್ದೆ, ಸುಲಲಿತವಾಗ್ತದೆ. ಸೊ ಯಾಕೆ? ಸಿದ್ಧತೆ. ಅಷ್ಟು ದಿನ ಸಿದ್ಧತೆ ಮಾಡಿರೋದು ಇವತ್ತು ಎಲ್ಪಿಗೆ ಬರ್ತದೆ. ಕರೆಕ್ಟಾ? ಚಿಂತೆಯಿಂದ ಚಿಂತನೆಗಳೆಡೆಗೆ. ಎಲ್ಲರೂ ಚಿಂತೆ ಮಾಡ್ತಾರೆ, ಆದರೆ ಚಿಂತನೆ ಮಾಡಬೇಕು. ಗಾಟ್ ದ ಪಾಯಿಂಟ್? ವೀಕ್ಷಕರಿಂದ ಆಟಗಾರರಾಗುವೆಡೆಗೆ. ನೀವು ವ್ಯೂಯರ, ಪ್ಲೇಯರ? ನೀವು ನಿಮ್ಮ ಫೀಲ್ಡ್ನ ಪ್ಲೇಯರ್ ಆದರೆ ಮಾತ್ರ ನಿಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀರ. ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ. ನಿಮಗೆ ಒಂದೇ ಸರಿ ಯಾವುದೇ ಒಂದು ಸಬ್ಜೆಕ್ಟು ಅರ್ಥ ಆಗ್ತಾ ಇರಲ್ಲ. ಈಗ ನಾನೇ ಡ್ರೈವ್ ಮಾಡ್ತಾ ಇರ್ತೀನಿ ಕಾರು, ರೋಡಲ್ಲಿ ಲೈಟ್ ಇರಲ್ಲ, ಆದರೆ ನನ್ನ ಕಾರ್ ಹೆಡ್ಲೈಟೇ ಮುಂದೆ ಕಾರ್ ಹೋದಂಗೆ ಬೆಳಕಿರುತ್ತಾ ಇಲ್ವಾ ರೋಡಲ್ಲಿ? ನಾನು ಇಲ್ಲೇ ಇದ್ಕೊಂಡು ಮುಂದೆನೇ ಹೋಗದೆ ಕೆಲಸ ಆಗಬೇಕಂದ್ರೆ ಹೆಂಗಾಗ್ತಾ ಇರುತ್ತೆ? ಸ್ಪಷ್ಟತೆ ಎಲ್ಲಿ ಸಿಗ್ತದೆ ಅಲ್ವಾ ಸ್ನೇಹಿತರೆ? ಅಜ್ಞಾನದಿಂದ ಸುಜ್ಞಾನದೆಡೆಗೆ. ನನಗೆ ನಾಲೆಡ್ಜ್ ಇಲ್ಲ, ಅಜ್ಞಾನ. ಆದರೆ ನಾನು ಸುಜ್ಞಾನದೆಡೆಗೆ ಹೋದರೆ, ಪಾಸಿಟಿವ್ ಆಗಿ ಕಲಿತಾ ಹೋದರೆ ಅಜ್ಞಾನ ದೂರ ಆಯಿತು. ದಟ್ಸ್ ಇಟ್. ಕತ್ತಲಿಂದ ಬೆಳಕಿನೆಡೆಗೆ ಅಂತೀವಲ್ಲ ಹಾಗೆ. ನೋವುಗಳಿಂದ ನಲಿವುಗಳೆಡೆಗೆ. ನಾನಂತೂ ಹೇಳ್ತಾ ಇರ್ತೀನಿ, ನಿಮಗೆ ನಲಿವು ಬೇಕಾ? ನೋವು ಸಿಕ್ಕಾಪಷ್ಟೆ ಅನುಭವಿಸಿ, ಯು ವಿಲ್ ನೋ ದ ವ್ಯಾಲ್ಯೂ ಆಫ್ ದಟ್ ಗೇನ್, ಪೇಯ್ನ್ ಆರ್ ಗೇನ್ ಅಂತ. ಸಮಸ್ಯೆಗಳಿಂದ ಪರಿಹಾರಗಳೆಡೆಗೆ. ಸಮಸ್ಯೆ ಇದೆ, ಪರಿಹಾರದ ಕಡೆಗೆ ಗಮನ ಕೊಡಿ. ಫೋಕಸ್ ಆನ್ ಸೊಲ್ಯೂಷನ್, ನಾಟ್ ಆನ್ ಪ್ರಾಬ್ಲಮ್ಸ್. ಅಪಾಯಗಳಿಂದ ಸಾಹಸಗಳೆಡೆಗೆ. ಅಡ್ವೆಂಚರಸ್ ಕಡೆಗೆ ಹೋಗ್ಬೇಕಾದ್ರೆ ಡೇಂಜರ್ ಬೇಕೇ ಬೇಕು, ರಿಸ್ಕ್ ಇದ್ದರೆ ರಸ್ಕೋ. ಸೋಲುಗಳಿಂದ ಗೆಲುವಿನೆಡೆಗೆ. ಸೋಲು ಯಾರು ಜಾಸ್ತಿ ಅನುಭವಿಸ್ತಾರೆ ಅವ್ರಿಗೆ ಯಶಸ್ಸಿನ ಅನುಭವವೂ ಕೂಡ ಸಿಗ್ತದೆ. ಕೀಳರಿಮೆಯಿಂದ ಆತ್ಮವಿಶ್ವಾಸದೆಡೆಗೆ. ಕೀಳು 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 ಅಂತ ನಾನು ಅಂದ್ಕೊಂಡಿದ್ರೆ ಆತ್ಮವಿಶ್ವಾಸದ ಕಡೆಗೆ ಎಲ್ಲಿ ಹೋಗೋದು? ಇರೋದನ್ನ ಅಕ್ಸೆಪ್ಟ್ ಮಾಡಿಕೊಂಡು, ಅಕ್ಸೆಪ್ಟ್ ಮಾಡಲ್ಲ ರೀ ನಾವು. ಏನಿದ್ರು ಏನಿರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡೋಣ. ಕರಗಿದ್ರೆ ನಾವು ಕರಗಿದ್ದೀವಿ, ಅಕ್ಸೆಪ್ಟ್ ಮಾಡೋಣ. ಬೆಳಗಿದ್ರೆ ಬೆಳಗಿದ್ದೀವಿ, ಅಕ್ಸೆಪ್ಟ್ ಮಾಡೋಣ. ಕುಳ್ಗಿದ್ರೆ ಯು ಜಸ್ಟ್ ಅಕ್ಸೆಪ್ಟ್ ಯುವರ್ ಪ್ರಾಬ್ಲಮ್, ಯು ಸಾಲ್ವ್. ಸುಮ್ಮನೆ ನಾನು ಅವ್ರಂಗಿಲ್ಲ ಇವ್ರಂಗಿಲ್ಲ ಅಂತ ಅಂದ್ಕೊಂಡಿದ್ರೆ ಯಾಕೆ ಕೊರಗೋದು? ಯು ಆರ್ ಎ ಮಾಸ್ಟರ್ ಪೀಸ್ ಐಸೆ. ನಿಮ್ಮ ಥರ ಇನ್ನೊಬ್ಬ ಇಲ್ಲ ಅಂದಮೇಲೆ ವೈ ಯು ಆರ್ ಕಂಪೇರಿಂಗ್ ಯುವರ್ ಸೆಲ್ಫ್ ವಿತ್ ಸಂಬಡಿ ಎಲ್ಸ್? ಬೇಡ ಅದು. ಆಮೇಲೆ ಮಾತಿನಿಂದ ಕೃತಿಯೆಡೆಗೆ. ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಂತ ಹೇಳ್ತೀವಿ. ಕರೆಕ್ಟಾ? ನೀವು ಬರೀ ಮಾತಾಡ್ಕೊಂಡೇ ಇದ್ದರೆ, ಕೆಲಸ ಮಾಡದೇ ಇದ್ದರೆ ಜೀವನದಲ್ಲಿ ಉದ್ಧಾರ ಆಗೋಕ್ಕಾಗಲ್ಲ. ಬಡತನದಿಂದ ಸಿರಿತನದೆಡೆಗೆ. ಸಾರ್, ಬಡತನದಿಂದಲೇ ಇದ್ದೀವಿ ನಾವು, ಸಿರಿತನ. ನಾನು ಇನ್ಫ್ಯಾಕ್ಟ್ ಅದ್ರ ಮೇಲೆ ಸ್ಟಡಿ ಮಾಡ್ತಾ ಇದ್ದೀನಿ ಲಾಸ್ಟ್ 1 or 2 yearsಯಿಂದ. ಯಾವುದೇ ವ್ಯಕ್ತಿ ಸಿರಿತನ ಹೊಂದಬಹುದು, ಅದಕ್ಕೆ ಸರಳವಾದ ಸೂತ್ರಗಳು ನೀವು ಗೊತ್ತುಪಡಿಸ್ಕೋಬೇಕಷ್ಟೇ. ಚೆನ್ನಾಗಿ ಗಳಿಸ್ಬೇಕು, ಚೆನ್ನಾಗಿ ಉಳಿಸ್ಬೇಕು, ಚೆನ್ನಾಗಿ ಬೆಳೆಸ್ಬೇಕು. ಆ ಒಂದೇ ಇನ್ಕಮ್ ಇದ್ರೂ ಸಾಕಾಗಲ್ಲ, ಪ್ಯಾಸಿವ್ ಇನ್ಕಮ್ ಬೇಕು. ಕರೆಕ್ಟ್? ಸೊ ಆ ಪ್ಯಾಸಿವ್ ಇನ್ಕಮ್ಗಳನ್ನು ಜಾಸ್ತಿ ಮಾಡ್ಕೋತಾ ಹೋಗಿ, ಲೀವರೇಜ್ ಮಾಡ್ಕೊಳ್ತಾ ಹೋಗಿ. ಈಗ ನಾನು ಎಲ್ಲ ಪುಸ್ತಕಗಳು ಬರೆದಿದ್ದೀನಲ್ವಾ, ನಾನು ಬರೆಯೋದು ಯಾವಾಗ? ಒಂದೇ ಸರಿ. ಆದರೆ ಅದು ಎಡಿಷನ್ ಆಗ್ತಾ ಆಗ್ತಾ ದುಡ್ಡು ಮಾತ್ರ ನನಗೆ ಅದರಲ್ಲಿ ರಾಯಲ್ಟಿ ಬರುತ್ತೆ. ಕರೆಕ್ಟಾ? ಅಂದರೆ ಲೀವರೇಜ್ ಅಂದರೆ ಏನು ಅಂತ ಅರ್ಥ ಮಾಡಿಸ್ತೇನೆ. ನೀವು ಮಾಡೋ ಒಂದು ಕೆಲಸದ್ದು ಪ್ರತಿಫಲ ನಿರಂತರವಾಗಿ ಸಿಗೋದಿದ್ರೆ ಅಂಥ ಕೆಲಸ ಮಾಡಿ. ಯಾರು ನಿಮ್ಮ ಕೈ ಹಿಡ್ಕೊಂಡಾರೆ? ನೀವು ಪುಸ್ತಕ ಬರೀಬೇಕಾ? ಬರೀರಿ. ಪುಟ್ಟ ಆಲೋಚನೆಗಳಿಂದ ದೊಡ್ಡ ಆಲೋಚನೆಗಳೆಡೆಗೆ. ಥಿಂಕ್ ಬಿಗ್, ಅಚೀವ್ ಬಿಗ್. ಪುಟ್ಟ ಆಲೋಚನೆ ಮಾಡೋ ಬದಲು ದೊಡ್ಡ ಆಲೋಚನೆ ಯಾಕೆ ಮಾಡಬಾರ್ದು? ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆ ಎಡೆಗೆ. ನೆಗೆಟಿವ್ ಟು ಪಾಸಿಟಿವ್. ಯಾವಾಗಲೂ ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡ್ತಾ ಇರ್ತೀರಿ? ಬೇಡ, ಬಿಟ್ಟಾಕೆ. ಸಂಕುಚಿತತೆಯಿಂದ ವಿಶಾಲ ಮನೋಭಾವದೆಡೆಗೆ. ಇದು ಜಾಸ್ತಿ ಜನಕ್ಕೆ ಇದ್ರ ಕಂಡ್ರೆ ನನ್ನ ಮೇಲೆ ನನಗೆ ಕೋಪ ಇದೆ. ಏನು ಗೊತ್ತಾ? ಎಲ್ಲ ಮೀನ್ ಮೈಂಡೆಡ್, ಕುಬ್ಜ ಮನಸ್ಸು. ಹಳ್ಳಿ ಕಡೆ ಹುಚ್ಚಲ್ಲಿ ಮೀನು ಹಿಡಿಯೋದು ಅಂತಾರಲ್ಲ, ಆ ಥರ ರೀ. ಏನು ಸ್ವಲ್ಪ ದೊಡ್ಡದಾಗ ಯಾಕೆ ಆಲೋಚನೆ ಮಾಡೋದಿಲ್ಲ? ಇನ್ನೊಬ್ಬ ನಮ್ಮ ಸಹವರ್ತಿ ಅಥವಾ ಇನ್ನೊಬ್ಬ ವ್ಯಕ್ತಿ, ಅವನು ಮನುಷ್ಯ ಅಂತ ಯಾಕೆ ಯೋಚನೆ ಮಾಡೋದಿಲ್ಲ? ಎಲ್ಲ ತುಂಬ ಮೀನ್ ಮೈಂಡೆಡ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ನಮ್ಮ ಗ್ರಾಮ್ಯ ಭಾಷೆ ಬಳಸ್ತೆ, ಬೇಜಾರು ಮಾಡ್ಕೋಬೇಡಿ ಸ್ನೇಹಿತರೆ. ವಿಶಾಲ ಮನೋಭಾವದಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಒಂದು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ.
ನಾವು ಒಟ್ಟಾರೆ ಎಷ್ಟು ನಮ್ಮ ದೇಶ ಬೆಳೆಯೋದಕ್ಕೆ ಕಾರಣ ಆಗುತ್ತೆ, ವೈಯಕ್ತಿಕವಾಗಿ ನಾವು ನಮ್ಮ ಕುಟುಂಬ ಬೆಳೆಯೋದಕ್ಕೆ ಕಾರಣ ಆಗುತ್ತೆ ಅಂತ ನನಗೆ ಅನಿಸಿ ಈ ವಿಚಾರ ಹೇಳ್ತಾ ಇದ್ದೇನೆ. ಕುವೆಂಪು ಅವರು ಹೇಳಿದಾಗೆ ವಿಶ್ವ ಮಾನವರಾಗಬೇಕು ನಾವು. ಅಂದುಕೊಳ್ಳುವುದರಿಂದ ಹೊಂದಿಕೊಳ್ಳುವುದರೆಡೆಗೆ. ಎಲ್ಲ ಅಂದ್ಕೊಂಡ್ಬಿಡ್ತೀವಿ, ಹಂಗಿರ್ಬೇಕು ಹಿಂಗಿರ್ಬೇಕು ಹೊಂದ್ಕೊಳ್ಳೋಕ್ಕೆ ನೋ, ಲೈಫ್ ಈಸ್ ಎ ಸೆಟ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳಿದ್ದೇನೆ. ಗ್ರಾಹಕರಿಂದ ಹೂಡಿಕೆದಾರರಾಗುವವರೆಗೆ ಬರೀ ವಿ ಆರ್ ಕನ್ಸ್ಯೂಮರ್ಸ್, ವಿ ಆರ್ ನಾಟ್ ಇನ್ವೆಸ್ಟರ್ಸ್. ಇಫ್ ಯು ಸ್ಟಾರ್ಟ್ ಇನ್ವೆಸ್ಟಿಂಗ್ ಆನ್ ಯುವರ್ ಸೆಲ್ಫ್, ಇನ್ವೆಸ್ಟಿಂಗ್ ಆನ್ ಗೋಲ್ಡ್, ಇನ್ವೆಸ್ಟಿಂಗ್ ಆನ್ ರಿಯಲ್ ಎಸ್ಟೇಟ್, ಇನ್ವೆಸ್ಟಿಂಗ್ ಆನ್ ಮ್ಯೂಚುವಲ್ ಫಂಡ್, ಇನ್ವೆಸ್ಟಿಂಗ್ ಆನ್ ಶೇರ್ಸ್, ದಟ್ಸ್ ಇಟ್, ಯು ವಿಲ್ ಬಿಕಮ್ ರಿಚ್. ಲೇಖನಗಳಿಂದ ಪುಸ್ತಕಗಳಿಗೆ, ಇದು ನನ್ನದೇ ಅನುಭವ. ಲೇಖನ ಬರಿತಾ ಇದ್ದೆ. ಈಗ 17 ಪುಸ್ತಕ ಕನ್ನಡದಲ್ಲಾಯಿತು, 6 ಪುಸ್ತಕ ಇಂಗ್ಲೀಷಲ್ಲಾಯಿತು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಲೇಖನ ಬರೀಬಹುದು. ಪಡೆಯುವುದರಿಂದ ನೀಡುವೆಡೆಗೆ. ನಾವೆಲ್ಲ ಲಾವ್ 90%. ಹಿಂಗೆ ಕೊಡೋದು ಒಂದು 10% ಅನಿಸ್ತಾ ಇದೆ ಜನ ನನಗೆ. ಕೊಡೋದು ಕಲೀರಿ, ಜಾಸ್ತಿ ಮಾಡಿದ್ರೆ ನಿಮಗೆ ಬರೋದು ಜಾಸ್ತಿ ಆಗುತ್ತೆ. ನಾನು ಕಣ್ಣಾರೆ ಕಂಡಿದ್ದೇನೆ, ಅನುಭವಿಸ್ತಾ ಇದ್ದೇನೆ. ಓಕೆ. ಉದ್ಯೋಗದಿಂದ ಉದ್ಯಮಶೀಲತೆಯೆಡೆಗೆ ಕೆಲಸ ಮಾಡ್ತಾ ಇರ್ತೀವಿ, ಆದರೆ ನೀವೇ ಒಬ್ಬ ಎಂಟ್ರಪ್ರಿನರ್ ಆದರೆ ನೀವೇ 1,000 ಜನ ಕೆಲಸ ಕೊಡ್ಬೋದು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ಬರು 10,000 ಜನ ಕೆಲಸ ಕೊಟ್ಟಿದ್ರು ಅವ್ರ ಸಂಸ್ಥೆನಲ್ಲಿ. ಅಂಥವ್ರು ನಾನು ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಓಕೆ. ಸುಮ್ಮನೆ ಕಾಂಜಿ ಪಿಂಜಿಗಳನ್ನ ವಿಶ್ವಾಸ ಫ್ರೆಂಡ್ ಮಾಡ್ಕೊಳ್ಳೋ ಬದಲು ಒಬ್ಬ ವ್ಯಕ್ತಿ ಶಕ್ತಿ ಅಂತ ಇರೋವಂಥವ್ರನ್ನ ನೀವು ಸ್ನೇಹ ಮಾಡ್ಕೊಳ್ಳೋ ಲೆವೆಲಿಗೆ ನೀವು ಬೆಳಿಬೇಕು. ನಾಯಕತ್ವದಿಂದ ತಂಡ ನಿರ್ಮಾಣದೆಡೆಗೆ. ಯಾರೊಬ್ಬ ದೊಡ್ಡ ಲೀಡರ್ ಆಗ್ತಾರೆ ಅಂದರೆ ಒಂದು ಉತ್ತಮ ತಂಡ ನಿರ್ಮಾಣ ಮಾಡೋರು. ಕೊಲಾಬ್ರೇಷನ್ ಈಸ್ ದ ಆರ್ಡರ್ ಆಫ್ ಟುಡೇಸ್ ಬಿಸ್ನೆಸ್ ಆಲ್ಸೋ. ಓಕೆ. ತಂಡ ನಿರ್ಮಾಣ. ಈಗ ತಂಡ ಅಂದರೆ ನಿಮಗೆ ಗೊತ್ತು, 5 ಬೆರಳು ಒಟ್ಟಿಗೆ ಕೂಡಿದ್ರೇ ಏನೋ ಎತ್ಕೋಬೋದು. ಎಷ್ಟು ಒಂದರಲ್ಲಿ ಏನು ಎತ್ತಕ್ಕಾಗಲ್ಲ. ಕರೆಕ್ಟ್. ಸೊ ದಟ್ಸ್ ದಿ ಪವರ್ ಆಫ್ ಟೀಮ್. ಟುಗೆದರ್ ಎವರಿ ಒನ್ ಅಚೀವ್ಸ್ ಮೋರ್. ಚಟುವಟಿಕೆಗಳಿಂದ ಕ್ರಿಯಾಶೀಲರಾಗುವೆಡೆಗೆ. ನೀವು ಆ್ಯಕ್ಷನ್ ಓರಿಯೆಂಟೆಡ್ ಆಗಬೇಕಂದ್ರೆ ಯು ಇನ್ವಾಲ್ವ್ ಇನ್ ಫ್ಯೂ ಆ್ಯಕ್ಟಿವಿಟೀಸ್, ನ್ಯಾಚುರಲಿ ಇಟ್ ವಿಲ್ ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್. ಫಾರ್ ಎಕ್ಸಾಂಪಲ್, ಪಬ್ಲಿಕ್ ಸ್ಪೀಕಿಂಗ್ ನನ್ನ ಕೋರ್ಸಲ್ಲಿ ಇನ್ವಾಲ್ವ್ ಆದರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇನ್ವಾಲ್ವ್ ಇನ್ ದ ಆ್ಯಕ್ಟಿವಿಟಿ, ಯು ವಿಲ್ ಗೇನ್ ದ ಕಾನ್ಫಿಡೆನ್ಸ್. ನಾನು ಹಾಗೆ ಹಿಂದೆ ಒಂದು 4 ವರ್ಷ ಒಂದು ಕರಾಟೆ ಕಲ್ತ್ಕೊಂಡೆ. ಇದಕ್ಕಿದಂಗೆ ಡಬಲ್ ಆಗೋದು ಕಾನ್ಫಿಡೆನ್ಸ್. ಯಾಕೆ ನಮ್ಮ ಕರಾಟೆ ಮಾಸ್ಟರ್ ಹೇಳಿದ್ರು, 10 ಜನ ಅಟ್ಯಾಕ್ ಮಾಡಿದ್ರು ಜಯಪ್ರಕಾಶ್, 10 ಜನಕ್ಕೆ ಹೊಡಿತೀಯ, ಆ ಲೆವೆಲಿಗೆ ಬೆಳೆದ್ಬಿಟ್ಟೆ ನೀನು ಅಂತ. ಏನಾಗುತ್ತೆ ಅವಾಗ? ದಟ್ ಮೀನ್ಸ್ ವಾಟ್? ಕರಾಟೆ ಇಸ್ ಎನ್ ಆ್ಯಕ್ಟಿವಿಟಿ, ಮಾರ್ಷಲ್ ಆರ್ಟ್ಸ್ ಇಸ್ ಎನ್ ಆ್ಯಕ್ಟಿವಿಟಿ, ಪಬ್ಲಿಕ್ ಸ್ಪೀಕಿಂಗ್ ಇಸ್ ಎನ್ ಆ್ಯಕ್ಟಿವಿಟಿ. ಬಿ ಇನ್ ದ ಆ್ಯಕ್ಟಿವಿಟಿ, ಡೂ ಇನ್ ದ ಆ್ಯಕ್ಟಿವಿಟಿ ಅಂತ ಹೇಳಕೊಟ್ಟಿದ್ದೀನಿ. ಸಾಧನಾ ಪಥದಿಂದ ಉತ್ತುಂಗದೆಡೆಗೆ. ನೀವು ಸಕ್ಸಸ್ ಟ್ರ್ಯಾಕಿಗೆ ಬಂದರೆ ಮಾತ್ರ ನೆನ್ನೆ ಟಾಪ್ಗೆ ಹೋಗೋದು, ಇಲ್ಲದೇ ಇದ್ರೆ ಎಲ್ಲಿರ್ತೀರೋ ಅಲ್ಲೇ ಇರ್ತೀರಿ ಅಂತ ಹೇಳಿದ್ದೇನೆ. ನಿಧಾನಗತಿಯಿಂದ ವೇಗಗತಿಯೆಡೆಗೆ. ಸ್ಲೋ ಆಗಿ ಹೋಗ್ತಾ ಇರ್ತೀವಿ, ಸ್ವಲ್ಪ ಸ್ಪೀಡ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ 10x ಅಂದರೆ 10 ಟೈಮ್ಸ್ ನೀವೇನು ಮಾಡ್ತಾ ಇದ್ದೀರಿ ಕೆಲಸ, ಸ್ಪೀಡ್ ಮಾಡ್ಕೋಬೋದು, ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳಿದ್ದೇನೆ. ಮಾರ್ಗದರ್ಶನದಿಂದ ಎತ್ತರೆತ್ತರಕ್ಕೇರುವೆಡೆಗೆ. ನಾನೊಬ್ಬ ಮೆಂಟರ್, ಪರಿವರ್ತನಾ ಮಾರ್ಗದರ್ಶಕ. ನನ್ನ ಬಳಿ ಬಂದವರು ಖಂಡಿತವಾಗಿ ಅವರ ಜೀವನದಲ್ಲಿ ನೀವು ನಿಮ್ಮ ಓರೆಕೋರೆಗಳನ್ನು ತಿದ್ದಿಕೊಂಡು ತೀಡಿಕೊಂಡು ಹೇಗೆ ಬೆಳೆಯಬಹುದು ನಾನು ಗೈಡ್ ಮಾಡ್ತೇನೆ. ಸೊ ನೀವು ಮಾರ್ಗದರ್ಶನವನ್ನು ನಿಮ್ಮ ಕ್ಷೇತ್ರದಲ್ಲಿ ಯಾವ ವಿಚಾರದಲ್ಲಿ ಬೇಕಾಗಿರುತ್ತದೆ ಅದ್ರ ಬಗ್ಗೆ ಪಡ್ಕೊಳ್ಳಿ, ಎತ್ತರಕ್ಕೇರಿ. ಅಲೆಮಾರಿಯಿಂದ ಆಶ್ಚರ್ಯಚಕಿತತೆ ಆಗುವೆಡೆಗೆ. ಇದು ಇಂಗ್ಲೀಷಲ್ಲಿ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ವಾಂಡರರ್ ಟು ವಂಡರರ್ ಅಂತ. ವಾಂಡರರ್ ಅಂದರೆ ಅಲೀತಾ ಇರ್ತಾರೆ, ಆದರೆ ವಂಡರರ್ ಯಾವಾಗ ಆಗ್ತಾರೆ? ಒಂದು ಕಡೆ ನಿಂತು ನಾನು ಒಂದು ಫೀಲ್ಡಲ್ಲಿ, ಒಂದು ಕೆಲಸದಲ್ಲಿ, ಅಂದರೆ ದ ಪವರ್ ಆಫ್ ಫೋಕಸ್ ಅಂತ ಹೇಳ್ತೀವಿ ಸ್ನೇಹಿತರೆ. 10 ಕಡೆ ಗುಂಡಿ ತೋಡುವ ಬದಲು 1 ಕಡೆ ಗುಂಡಿ ತೋಡಿದರೆ ಅಲ್ಲಿ ನೀರು ಸಿಗ್ತದೆ. ನಿಮ್ಮ ಜೀವನದಲ್ಲೂ ಅಷ್ಟೇ. ಫೋಕಸ್ ಆನ್ ಒನ್ ಥಿಂಗ್ ಆ್ಯಂಡ್ ಯು ವಿಲ್ ಬಿ ಎನ್ ಎಕ್ಸ್ಪರ್ಟ್ ವಿತಿನ್ 5 or 10 years. ನಾನು ಗ್ಯಾರಂಟಿ ಕೊಡ್ತೇನೆ. ಓಕೆ. ಸಾಮಾನ್ಯರಿಂದ ಅಸಾಮಾನ್ಯರಾಗುವೆಡೆಗೆ. ಎಲ್ಲರೂ ಸಾಮಾನ್ಯರೇ. ಅಸಾಮಾನ್ಯರು ಯಾರಾಗ್ತಾರೆ? ದ ಒನ್ ಹೂ ಆ್ಯಡ್ಸ್ ಎಕ್ಸ್ಟ್ರಾ ಬಿಫೋರ್ ಆರ್ಡಿನರಿ. ಆರ್ಡಿನರಿ ಹಿಂದೆ ಎಕ್ಸ್ಟ್ರಾ ಆ್ಯಡ್ ಮಾಡಿದವರೆಲ್ಲ ಎಕ್ಸ್ಟ್ರಾ ಆರ್ಡಿನರಿ ಆಗ್ತಾರೆ. ನೀವು ಅದಾಗೋದಕ್ಕೆ ಸಾಧ್ಯತೆ ಇದೆ. ಪ್ರೀತಿಯಿಂದ ಪರಮಾತ್ಮನೆಡೆಗೆ ಅಂತ ಹೇಳಿದೆ. ನನ್ನ ಜನ ಏನು ಅಂದರೆ ಪ್ರೀತಿ ಅಂದರೆ ಬರೀ ಹುಡುಗಿ ಲವ್ ಅಂದ್ಕೊಂಡಾರೆ. ನಾನು ಹಿಂಗೆ ಮಾತಾಡೋದನ್ನು ಪ್ರೀತಿಸ್ತೀನಿ. ಓಕೆ. ಯೂಟ್ಯೂಬ್ ವೀಡಿಯೋಗಳನ್ನು ನೋಡೋದನ್ನು, ಈ ಕಲಿಕೆಗೆ ಅದನ್ನು ಪ್ರೀತಿಸ್ತೀನಿ. ನನಗೆ ಎದುರುಗಡೆ ಒಬ್ಬ ವಿದ್ಯಾರ್ಥಿನೋ ವ್ಯಕ್ತಿನೋ ಕೂತ್ಕೊಂಡ್ರೆ ಅವರಲ್ಲೂ ದೇವರಿದ್ದಾರೆ ಅಂತ ಗುರುತಿಸ್ತೀನಿ ನಾನು. ಅದಕ್ಕೆ ಪ್ರೀತಿಯಿಂದ ಪರಮಾತ್ಮನೆಡೆಗೆ. ಸ್ಟಾರ್ಟ್ ಲವಿಂಗ್ ಈಚ್ ಆ್ಯಂಡ್ ಎವರಿ ಒನ್, ಯು ವಿಲ್ ಗೆಟ್ ಗಾಡ್ ಆ್ಯಂಡ್ ಯು ಬಿಕಮ್ ಗಾಡ್ ಅಂತ ಹೇಳ್ತೀನಿ. ಅಹಂನಿಂದ ಅಭಿಮಾನದೆಡೆಗೆ. ನನ್ನ ಒಂದು
ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನಂದರೆ ನನ್ನ ಈಗೋ, ಆ ಈಗೋನ ತೆಗೆದಾಕ್ಬಿಟ್ಟು ನಾನು ಅನ್ನುವ ಅಹಂ ಬೇಡ, ನಾನು ಎನ್ನುವ ಅಭಿಮಾನ ನಿಮ್ದಾಗಲಿ. ಕೊನೆ ಪಾಯಿಂಟು, ಪರಿವರ್ತನೆಯಿಂದ ಸಾಧಕರಾಗಿ. ಅಂದರೆ ಒಟ್ಟಾರೆ ಮೆಸೇಜ್ ಏನಂದರೆ ಇವೆಲ್ಲ ಪರಿವರ್ತನೆ ಅಂಶಗಳು, ಕರೆಕ್ಟಾ? ಈ ಪರಿವರ್ತನೆ ನಿಮ್ಮದಾದಾಗ ನೀವೊಬ್ಬ ಸಾಧಕ ಆಗ್ತೀರಿ ಅನ್ನೋವಂಥದ್ದು ನನ್ನ ಆಶಯ. ಸೊ ಹಾಗಾಗಿ ನಾನು ಪರಿವರ್ತನಾ ಮಾರ್ಗದರ್ಶಕ ಅಂತಲೇ ಗುರುತಿಸಲ್ಪಟ್ಟಿದ್ದೀನಿ. ಪುಸ್ತಕಗಳು ಬರಿತಾ ಇದ್ದೇನೆ, ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ನೀವು ಗಮನಿಸ್ಬೋದು, Amazon.in ನನ್ನ ಪುಸ್ತಕಗಳನ್ನು ಪಡಿಬೋದು. ಕನ್ನಡದ ಪುಸ್ತಕಗಳು ಸಪ್ನಾ ಬುಕ್ ಹೌಸ್ ಮಳಿಗೆಗಳಲ್ಲಿ ಸಿಗ್ತದೆ. ಗುರುತಿಸ್ತಾ ಹೋಗಿ. ನೀವು ಬೆಳಿಲೇಬೇಕು, ಪರಿವರ್ತನೆ ಹೊಂದಲೇಬೇಕು ಅಂದರೆ ಆರಂಭದಲ್ಲಿ ಹೇಳಿದ ಹದ್ದಿನ ಕಥೆಯನ್ನು ಮರೆಯಬೇಡಿ. ಎಲ್ಲೋ ಒಂದು ಕಡೆ ನಾವು ಒಂಥರ ಜಡ್ಡುಗಟ್ಟಿರ್ತೀವಿ, ಕರೆಕ್ಟಾ? ಆ ಜಡ್ಡುತನ ಹೊರಗಡೆ ಬರಬೇಕಾದ್ರೆ ಎಸ್, ದಿಸ್ ಈಸ್ ದಿ ಟೈಮ್. ನಾವು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ದಿಸ್ ಈಸ್ ದಿ ಟೈಮ್. ಯೂಸ್ ಜಸ್ಟ್ ಸ್ಟಾರ್ಟ್. ಆ್ಯಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಫ್ರೆಂಡ್ಸ್? ಸೊ ಇಂಪ್ಲಿಮೆಂಟೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಜನ ಬುದ್ಧಿವಂತಿದ್ದಾರೆ, ನನಗಿನ ಬುದ್ಧಿವಂತರಿದ್ದಾರೆ. ಅವ್ರು ಹಾಗೆ ಬರೀ ಬುದ್ಧಿವಂತರಾಗೆ ಇದ್ಕೊಂಡು ಕೆಲಸ ಮಾಡಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ತಿಳ್ಕೊಂಡಿದ್ನೆಲ್ಲ ಏನೋ ಒಂಚೂರು ಪ್ರಯೋಗ ಮಾಡಿ ನಿಮಗೂ ಹೇಳ್ಕೊಡ್ತಾ ಇದ್ದೀನಿ, ನಾನು ಉದ್ಧಾರ ಆಗೋಣ ಅಂತ. ಸೊ ನಾನು ಉದ್ಧಾರ ಆಗ್ತಾಯಿದ್ದೀನಿ, ನೀವು ಉದ್ಧಾರ ಆಗಿ. ಒಳ್ಳೆಯದಾಗಲಿ. ನಮಸ್ಕಾರ.